ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ಕ್ಷಮಿಸುತ್ತಾರೆ, ಕೃಪೆ ತೋರಿಸುತ್ತಾರೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಬೈಬಲ್ನಲ್ಲಿ ದೇವರಿಗೆ ಅಸಹ್ಯವಾಗುವ ಕೆಲವು ಕಾರ್ಯಗಳು ಇದ್ದಾವೆ ಎಂಬುದು ನಿಮಗೆ ಗೊತ್ತೇ? ಪ್ರತಿ ಮನುಷ್ಯನು ದೇವರ ಪ್ರೀತಿಯನ್ನು ಬಯಸುತ್ತಾನೆ, ಆದರೆ ದೇವರಿಗೆ ಇಷ್ಟವಿಲ್ಲದ ಅಸಹ್ಯವಾದ ಕೆಲಸಗಳನ್ನು ಮಾಡುತ್ತಲೇ ಇರುತ್ತಾನೆ. ಆದುದರಿಂದಲೇ ಅನೇಕರು ದೇವರ ಪ್ರೀತಿಯನ್ನು ಅನುಭವಿಸಲು ಸಾಧ್ಯವಾಗುತ್ತಿಲ್ಲ. ಆದುದರಿಂದ ಈ ವಿಡಿಯೋದಲ್ಲಿ ದೇವರಿಗೆ ಅಸಹ್ಯವಾಗುವ 7 ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 16ರಿಂದ 19ನೇ ವಚನಗಳ ಹೊರಗೆ ಹೀಗೆ ಬರೆಯಲಾಗಿದೆ. ಯೆಹೋವನು ಹಾಗೆ ಮಾಡುವ ವಿಷಯಗಳು 6 ಇವೆ. ಹೌದು, 7 ಸಂಗತಿಗಳು ಆತನಿಗೆ ಅಸಹ್ಯವಾಗಿ ತೋರುತ್ತವೆ. ಅವು ಯಾವುದೆಂದರೆ ಎಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷಿಗಳ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ ಮತ್ತು ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು. ಇವುಗಳೇ ಇಲ್ಲಿ ನಮಗೆ 7 ಕಾರ್ಯಗಳು ಕಾಣಿಸುತ್ತವೆ. ಅವುಗಳಲ್ಲಿ ಮೊದಲನೆಯದು ಹೆಮ್ಮೆಯ ಕಣ್ಣು, ಅಂದರೆ ಗರ್ವ. ದೇವರಿಗೆ ಗರ್ವಿಷ್ಠರು ಅಸಹ್ಯ. ಲೂಸಿಫರನು ದೇವರು ಎಲ್ಲರಿಗಿಂತಲೂ ಸುಂದರವಾಗಿಯೂ ಶಕ್ತಿಶಾಲಿಯಾಗಿಯೂ ಸೃಷ್ಟಿಸಿದರು. ಆದರೆ ಅವನು ನಾನೇ ದೇವರು, ನಾನು ದೇವರಿಗೆ ಯಾಕೆ ನಮಸ್ಕಾರ ಮಾಡಬೇಕು ಎಂಬ ಗರ್ವದಿಂದ ದೇವರಿಂದ ದೂರವಾದನು, ತನ್ನ ಉನ್ನತ ಸ್ಥಾನವನ್ನು ಕಳೆದುಕೊಂಡನು. ಇದೇ ರೀತಿ ಇಂದಿನ ತಲೆಮಾರಿನಲ್ಲಿ ಬಹಳ ಜನರು ಗರ್ವದಿಂದ ಬದುಕುತ್ತಿದ್ದಾರೆ. ದೇವರು ನಮಗೆ ಹೆಚ್ಚಾದ ಕೃಪೆಯನ್ನು ಕೊಡುತ್ತಾರೆ, ಆದುದರಿಂದ ದೇವರು ಅಹಂಕಾರಿಗಳಿಗೆ ಎದುರಾಳಿಯಾಗಿದ್ದಾರೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾರೆ ಎಂದು ಧರ್ಮಶಾಸ್ತ್ರವು ಹೇಳುತ್ತದೆ ಎಂದು ಯಾಕೋಬನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 6ನೇ ವಚನದಲ್ಲಿ ಓದುತ್ತೇವೆ. ಗರ್ವ ಇರುವ ಸ್ಥಳದಲ್ಲಿ ದೇವರು ಇರುವುದಿಲ್ಲ. ನಾವು ಗರ್ವ ಪಡುವಂಥದ್ದೇನು ನಮ್ಮಲ್ಲಿಲ್ಲ, ಎಲ್ಲವೂ ದೇವರು ಕೊಟ್ಟದ್ದೇ. ದೇವರು ಬೇರೆ ಯಾವ ವಿಷಯವನ್ನಾದರೂ ಕ್ಷಮಿಸಬಹುದು, ಆದರೆ ಗರ್ವವನ್ನು ಮಾತ್ರ ಕ್ಷಮಿಸುವುದಿಲ್ಲ. ಆದುದರಿಂದ ಗರ್ವ ನಿನ್ನೊಳಗೆ ಬಾರದಂತೆ ಜಾಗ್ರತೆ ವಹಿಸು. 2ನೆಯದು ಸುಳ್ಳು ಮಾತನಾಡುವ ನಾಲಿಗೆ, ಅಂದರೆ ಮೋಸದ ಮಾತುಗಳನ್ನಾಡುವವರು. ಕೆಲವರು ಕಳ್ಳತನ ಮಾಡುವುದು, ಕೊಲೆ ಮಾಡುವುದು ಪಾಪ, ಆದರೆ ಸುಳ್ಳು ಹೇಳುವುದು ಪಾಪ ಅಲ್ಲ ಎಂದು ಭಾವಿಸುತ್ತಾರೆ. ಆದರೆ ಸುಳ್ಳು ಹೇಳುವವರು ದೇವರಿಗೆ ಅಸಹ್ಯ ಎಂಬುದು ನಿಮಗೆ ಗೊತ್ತೇ? ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಸೈತಾನನು ನಿಮ್ಮ ತಂದೆ, ನೀವು ಆತನಿಗೆ ಸೇರಿದವರಾಗಿದ್ದು ನಿಮ್ಮ ತಂದೆಯ ದುರಾಶೆಗಳನ್ನೇ ನೀವು ಮಾಡಬಯಸುತ್ತೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನೆಲೆಗೊಂಡಿಲ್ಲ, ಏಕೆಂದರೆ ಅವನಲ್ಲಿ ಸತ್ಯವೇ ಇಲ್ಲ. ಅವನು ತನ್ನ ಸ್ವಭಾವಕ್ಕನುಸಾರವಾಗಿ ಸುಳ್ಳನ್ನಾಡುತ್ತಾನೆ, ಏಕೆಂದರೆ ಅವನು ಸುಳ್ಳುಗಾರನು ಮತ್ತು ಸುಳ್ಳಿನ ತಂದೆಯೂ ಆಗಿದ್ದಾನೆ. ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಸುಳ್ಳು ಮಾತನಾಡುವವರು ಸೈತಾನನ ಸ್ವಭಾವವನ್ನು ಧರಿಸುತ್ತಾರೆ. ಬೈಬಲ್ ಹೇಳುವುದೇನೆಂದರೆ ಸತ್ಯವು ದೇವರ ಸ್ವಭಾವ, ಸುಳ್ಳು ಸೈತಾನನ ಸ್ವಭಾವ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ನುಡಿಯಲಿ, ಏಕೆಂದರೆ ನಾವು ಪ್ರತಿಯೊಬ್ಬರು ಒಂದೇ ದೇಹದ ಅಂಗಗಳಾಗಿದ್ದೇವಲ್ಲ ಎಂದು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಬರೆಯಲಾಗಿದೆ. ಆದುದರಿಂದ ದೇವರಿಗೆ ಸುಳ್ಳು ಹೇಳುವವರು ಅಸಹ್ಯ. ಇನ್ನು ಮುಂದೆ ಸತ್ಯವನ್ನು ಮಾತನಾಡುವುದನ್ನು ಅಭ್ಯಾಸ ಮಾಡೋಣ. 3ನೆಯದು ನಿರಪರಾಧಿಗಳನ್ನು ಹಿಂಸಿಸುವ ಕೈಗಳು, ತಪ್ಪೇ ಮಾಡದವರನ್ನು ಹಿಂಸಿಸುವುದನ್ನು ದೇವರು ಅಸಹ್ಯ ಪಡುತ್ತಾರೆ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೀಗೆ ಬರೆಯಲಾಗಿದೆ, ದುಷ್ಟನು ಶಿಷ್ಟನೆಂದು ಶಿಷ್ಟನು ದುಷ್ಟನೆಂದು ನಿರ್ಣಯಿಸುವವರಿಬ್ಬರು ಯೆಹೋವನಿಗೆ ಅಸಹ್ಯರು. ಹಿಂಸೆ ಎಂದರೆ ಕೇವಲ ಕೊಲ್ಲುವುದು ಮಾತ್ರವಲ್ಲ, ಮಾತಿನಿಂದಲೂ ಕೆಲವರು ಹಿಂಸೆ ಕೊಡುತ್ತಾರೆ. ನೀನು ಯಾರನ್ನಾದರೂ ಮಾತಿನಿಂದ ನೋಯಿಸಿದರೂ ಅದು ನಿರಪರಾಧಿಯನ್ನು ಹಿಂಸಿಸಿದಂತೆಯೇ. ದೇವರು ಎಲ್ಲವನ್ನು ನೋಡುತ್ತಾರೆ. ನೀನು ಒಬ್ಬ ನಿರಪರಾಧಿಯ ವ್ಯಕ್ತಿಯನ್ನು ಅವಮಾನಿಸಿದರೆ ಅಥವಾ ನಿಂದಿಸಿದರೆ ದೇವರು ಅದನ್ನು ನಿರ್ಲಕ್ಷ್ಯ ಮಾಡುವುದಿಲ್ಲ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 21ರಿಂದ 22ನೇ ವಚನಗಳು ಹೀಗೆ ಹೇಳಲಾಗಿದೆ, ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯ ತೀರ್ಪಿಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿಯೊಬ್ಬ ಮನುಷ್ಯನು ನ್ಯಾಯ ತೀರ್ಪಿಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಎಲೈ ಮೂರ್ಖನೆ ಎಂದು ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು, ಎಲೈ ನೀಚನೆ ಎಂದು ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಇಲ್ಲಿ ನಾವು ಗಮನಿಸಿದರೆ ಹಳೆಯ ಒಡಂಬಡಿಕೆಯಲ್ಲಿ ಕೊಲೆ ಮಾಡಬಾರದು ಎಂದು ಹೇಳಲಾಗಿದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಪ್ರಭು ಹೇಳುವುದೇನೆಂದರೆ, ನೀನು ನಿನ್ನ ಸಹೋದರನನ್ನು ದ್ವೇಷಿಸಿದರೂ ಅದು ಹಿಂಸೆ ಮಾಡಿದಂತೆಯೇ. ಆದುದರಿಂದ ಇನ್ನು ಮುಂದೆ ಇತರರನ್ನು ಪ್ರೀತಿಸುವುದನ್ನು ಆರಂಭಿಸೋಣ. 4ನೆಯದು ದುಷ್ಟ ಯೋಚನೆಗಳನ್ನು
ಆಲೋಚನೆಗಳನ್ನು ಯೋಚಿಸುವ ಹೃದಯ. ಅಂದರೆ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳನ್ನು ಹೊಂದಿರುವವರು. ಮನುಷ್ಯನು ಮಾಡುವ ಪ್ರತಿಯೊಂದು ಪಾಪವೂ ಹೊರಗೆ ಕಾಣಿಸುತ್ತದೆ, ಆದರೆ ದೇವರು ನಮ್ಮ ದೇಹದಿಂದ ಮಾಡುವ ಪಾಪಗಳನ್ನು ಮಾತ್ರವಲ್ಲ, ನಮ್ಮ ಹೃದಯದಲ್ಲಿ ಹುಟ್ಟುವ ಕೆಟ್ಟ ಆಲೋಚನೆಗಳನ್ನು ಗಮನಿಸುತ್ತಾರೆ. ಯೇಸು ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನದಲ್ಲಿ ಹೀಗೆ ಹೇಳಿದರು, ಏಕೆಂದರೆ ಹೃದಯದಿಂದ ಕೆಟ್ಟ ಆಲೋಚನೆಗಳು, ಕೊಲೆ, ವ್ಯಭಿಚಾರ, ಜಾರತ್ವ, ಕಳ್ಳತನ, ಸುಳ್ಳು ಸಾಕ್ಷಿ ಮತ್ತು ದೂಷಣೆಗಳು ಹೊರಟು ಬರುತ್ತವೆ. ಇವೆಲ್ಲವೂ ಹೃದಯದಿಂದಲೇ ಬರುತ್ತವೆ. ಈ ವಾಕ್ಯವು ನಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ನಾವು ಯಾವುದನ್ನಾದರೂ ಮಾಡುವ ಮೊದಲು ಅದನ್ನು ಆಲೋಚಿಸುತ್ತೇವೆ. ಹೃದಯದಲ್ಲಿ ಆ ಆಲೋಚನೆ ಬಂದ ನಂತರವೇ ಅದು ಕ್ರಿಯೆಯಾಗುತ್ತದೆ. ಆಲೋಚನೆ ಇಲ್ಲದೆ ನಾವು ಏನನ್ನೂ ಮಾಡುವುದಿಲ್ಲ. ಅದಕ್ಕಾಗಿ ದೇವರು ಕೆಟ್ಟ ಆಲೋಚನೆಗಳನ್ನು ಮಾಡುವವರನ್ನು ಅಸಹ್ಯ ಪಡುತ್ತಾರೆ. ದೇವರಿಗೆ ನಮ್ಮ ಪ್ರತಿಯೊಂದು ಆಲೋಚನೆಯೂ ತಿಳಿದಿದೆ. ಉದಾಹರಣೆಗೆ, ನಿನಗೆ ಪಾಪ ಮಾಡುವ ಅವಕಾಶ ಬಂದಾಗ ನೀನು ಅದನ್ನು ಮಾಡಲು ಮನಸ್ಸಿನಲ್ಲಿ ನಿರ್ಧರಿಸಿದ್ದೀಯಾ? ಅಂದರೆ ಕೊನೆಯಲ್ಲಿ ಅದನ್ನು ಮಾಡಲು ಅವಕಾಶ ಸಿಗಲಿಲ್ಲ ಎಂದುಕೊಳ್ಳಿ. ನೀನು ಕಾರ್ಯರೂಪದಲ್ಲಿ ಪಾಪ ಮಾಡದಿದ್ದರೂ ದೇವರ ದೃಷ್ಟಿಯಲ್ಲಿ ಅದು ಪಾಪ ಮಾಡಿದಂತೆಯೇ. ಯಾಕೆಂದರೆ ದೇವರಿಗೆ ಎಲ್ಲವೂ ತಿಳಿದಿದೆ. ನಮ್ಮ ಹೃದಯವು ದೇವರ ಮಂದಿರವಾಗಿದೆ. ಅದರಲ್ಲಿ ಕೆಟ್ಟ ಆಲೋಚನೆಗಳು ಇದ್ದರೆ ದೇವರು ಅಲ್ಲಿ ವಾಸಿಸುವುದಿಲ್ಲ. ಆದುದರಿಂದ ನಾವು ಹೀಗೆ ಪ್ರಾರ್ಥಿಸೋಣ, ದೇವರೇ, ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸು, ಕೆಟ್ಟ ಆಲೋಚನೆಗಳು ನನ್ನೊಳಗೆ ಬಾರದಂತೆ ಕಾಪಾಡು ಪ್ರಭುವೆ. 5ನೇಯದು, ಕೆಡುಕು ಮಾಡಲು ಓಡುವ ಕಾಲುಗಳು. ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡಲು ತ್ವರಿತವಾಗಿ ಹೋಗುವವರು. ಒಮ್ಮೆ ಯೋಚಿಸು, ನಮ್ಮ ಕಾಲುಗಳು ದೇವರ ಸನ್ನಿಧಿಯ ಕಡೆ ಓಡುತ್ತಿವೆಯಾ ಅಥವಾ ಕೆಡುಕು ಮಾಡಲು ಓಡುತ್ತಿವೆಯಾ? ದೇವರು ನಾವು ಮಾಡುವ ಪ್ರತಿಯೊಂದು ಕಾರ್ಯವನ್ನು ಗಮನಿಸುತ್ತಾರೆ. ನೀನು ಇತರರಿಗೆ ನೋವು ಕೊಡಲು, ಅವರನ್ನು ಕೆಳಕ್ಕೆಳೆಯಲು ಅಥವಾ ಅವರಿಗೆ ಕೆಡುಕು ಮಾಡಲು ಯತ್ನಿಸಿದರೆ ದೇವರು ಅದನ್ನು ಅಸಹ್ಯ ಪಡುತ್ತಾರೆ. ಯಾಕೆಂದರೆ ದೇವರು ನಮ್ಮನ್ನು ಶಾಂತಿಯ ಮಾರ್ಗದಲ್ಲಿ ನಡೆಯಲು ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳಬೇಕೆಂದು ದೇವರು ಬಯಸುತ್ತಾರೆ. ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ದೇವರು ಗಮನಿಸುತ್ತಾರೆ. ನೀನು ಇತರರಿಗೆ ಕೆಡುಕು ಮಾಡಲು ಯತ್ನಿಸಿದರೆ ನಿನಗೂ ಕೆಡುಕೇ ಬರುತ್ತದೆ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ ಎಂದು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುತ್ತೇವೆ. ಆದುದರಿಂದ ಜಾಗರೂಕರಾಗಿರಿ. ಈಗಲೇ ನಿರ್ಧಾರ ಮಾಡು, ಇನ್ನೆಂದಿಗೂ ಕೆಡುಕು ದಾರಿಗೆ ಓಡದಂತೆ ದೇವರನ್ನು ಕೇಳು. 6ನೇಯದು, ಸುಳ್ಳು ಸಾಕ್ಷಿ ಹೇಳುವುದು. ಇದು ಕೇವಲ ನ್ಯಾಯಾಲಯದಲ್ಲಿ ಹೇಳುವ ಸಾಕ್ಷಿಯಷ್ಟೇ ಅಲ್ಲ. ನಮಗೆ ತಿಳಿಯದ ವಿಷಯವನ್ನು ಇತರರ ಬಳಿ ಹೇಳಿದರೂ ಅದು ದೇವರ ದೃಷ್ಟಿಯಲ್ಲಿ ತಪ್ಪೆ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ದೇವರು ಹೇಳಿದ್ದೇನೆಂದರೆ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ವ್ಯರ್ಥವಾಗಿ ಹಾಡುವ ಪ್ರತಿಯೊಂದು ಮಾತಿನ ವಿಷಯವಾಗಿಯೂ ನ್ಯಾಯ ವಿಚಾರಣೆ ದಿನದಲ್ಲಿ ಲೆಕ್ಕ ಕೊಡಬೇಕು. ನಾವು ಮಾತನಾಡುವ ಒಂದು ತಪ್ಪು ಮಾತಿನಿಂದ ಯಾರೋ ಒಬ್ಬರ ಹೃದಯ ನೋಯಿಸಬಹುದು. ಒಂದು ಸುಳ್ಳು ಸಾಕ್ಷಿಯಿಂದ ಒಂದು ಕುಟುಂಬವೇ ನಾಶವಾಗಬಹುದು. ಒಮ್ಮೆ ಯೋಚಿಸು, ಯಾರೋ ಹೇಳಿದ ವಿಷಯವನ್ನು ನೀನು ಎಷ್ಟು ಬಾರಿ ಮತ್ತೊಬ್ಬರಿಗೆ ಹೇಳುತ್ತೀಯಾ? ದೇವರು ನೀನು ಮಾತನಾಡಿದ ಪ್ರತಿಯೊಂದು ವ್ಯರ್ಥವಾದ ಮಾತಿಗೂ ಲೆಕ್ಕ ಕೇಳುತ್ತಾರೆ. ನೀನು ಹೇಳುವ ಸುಳ್ಳು ಸಾಕ್ಷಿಯಿಂದ ದೇವರಿಗೆ ನಿನ್ನ ಮೇಲೆ ಅಸಹ್ಯ ಉಂಟಾಗುವುದು. ಆದುದರಿಂದ ಇಂದಿನಿಂದಾದರೂ ಇತರರ ಬಗ್ಗೆ ತಪ್ಪಾಗಿ ಮಾತನಾಡುವುದನ್ನು ಬಿಡೋಣ. 7ನೇಯದು, ಸಹೋದರರ ನಡುವೆ ಜಗಳ ಹುಟ್ಟಿಸುವವನು. ಇಂಥವರು ಯಾವಾಗಲೂ ಕಲಹಗಳನ್ನು ಸೃಷ್ಟಿಸುತ್ತಾರೆ. ಎಲ್ಲಿಗೆ ಹೋದರೂ ಜಗಳವನ್ನೇ ಉಂಟು ಮಾಡುತ್ತಾರೆ, ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ. ಇವರನ್ನು ನೋಡಿ ದೇವರು ಅಸಹ್ಯ ಪಡುತ್ತಾರೆ. ದೇವರು ಶಾಂತಿಯನ್ನು ಸಮಾಧಾನವನ್ನು ಬಯಸುತ್ತಾರೆ. ಆದರೆ ಇಂದಿನ ಕಾಲದಲ್ಲಿ ಬಹಳ ಮಂದಿ ಕಲಹಗಳನ್ನು ಸೃಷ್ಟಿಸುವವರಾಗಿದ್ದಾರೆ. ಸಮಾಧಾನ ಪಡಿಸುವವರು ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಎಂದು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಬರೆಯಲಾಗಿದೆ. ದೇವರು ನಿನ್ನ ಮೂಲಕ ಶಾಂತಿಯನ್ನು ಉಂಟು ಮಾಡುವವರಾಗಿರಲು ಬಯಸುತ್ತಾರೆ. ಆದುದರಿಂದ ದೇವರು ನಮ್ಮ ಜೀವನದಲ್ಲಿ ಈ 7 ಕಾರ್ಯಗಳು ಇರಬಾರದೆಂದು ಬಯಸುತ್ತಾರೆ. ಏಕೆಂದರೆ ದೇವರಿಗೆ ಅಸಹ್ಯವಾಗುವ ಕಾರ್ಯಗಳು ನಿನ್ನೊಳಗೆ ಇದ್ದರೆ ಆತನು ನಿನ್ನನ್ನು ಆಶೀರ್ವದಿಸಲು ಸಾಧ್ಯವಾಗುವುದಿಲ್ಲ. ಆದರೆ ನೀನು ಈ ಎಲ್ಲ ಕೆಟ್ಟ ಕಾರ್ಯಗಳನ್ನು ಬಿಟ್ಟರೆ ದೇವರು ನಿನ್ನನ್ನು ಆಶೀರ್ವದಿಸಿ ಇನ್ನೂ 10 ಮಂದಿಗೆ ಆಶೀರ್ವಾದವಾಗುವಂತೆ ಮಾಡುವರು. ಒಮ್ಮೆ ನಿನ್ನನ್ನೇ ನೀನು ಕೇಳಿಕೋ, ಈ 7 ಕಾರ್ಯಗಳು ಯಾವುದಾದರೂ ನಿನ್ನೊಳಗೆ ಇದೆಯೇ? ಒಂದು ಕ್ಷಣ ಯೋಚಿಸು. ಇಂದು ದೇವರು ನಿನ್ನ ಹೃದಯವನ್ನು ಬದಲಾಯಿಸಬೇಕೆಂದು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ನೀನು ಇವುಗಳನ್ನೆಲ್ಲ ಬಿಟ್ಟರೆ, ನಿನ್ನ ಹೃದಯದಲ್ಲಿ ಬದಲಾವಣೆ ಬಂದರೆ ನಿನ್ನ ಕುಟುಂಬವನ್ನು ಆಶೀರ್ವದಿಸಲು ದೇವರು ಸಿದ್ಧವಾಗಿದ್ದಾರೆ. ದೇವರು ನಿನ್ನ ಭೂತಕಾಲವನ್ನು ನೋಡಿ ಅಲ್ಲ, ನಿನ್ನ ಹೃದಯದಲ್ಲಿ ಆಗುವ ಬದಲಾವಣೆಯನ್ನು ನೋಡಿ ನಿನ್ನ ಭವಿಷ್ಯವನ್ನು ರೂಪಿಸುತ್ತಾರೆ. ಆದುದರಿಂದ ನಿನ್ನ ಭೂತಕಾಲದ ಬಗ್ಗೆ ಯೋಚಿಸುವುದನ್ನು ಬಿಡು, ನಿನ್ನ ಹೃದಯದ ಬದಲಾವಣೆಯ ಬಗ್ಗೆ ಯೋಚಿಸು. ಮತ್ತೆ ಉಳಿದ ಎಲ್ಲವನ್ನು ದೇವರೇ ನೋಡಿಕೊಳ್ಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.